ಮುಂಚೆ ಏನ್ ಮಾಡ್ತಾ ಇದ್ರಿ? ನಾನು ಇದರ ಮುಂಚೆ ಬಾಡಿಗೆ ಗಾಡಿ ಓಡಿಸ್ಕೊಂಡಿದ್ದೆ. ಡೈಲಿ 300 ರೂಪಾಯಿ ಕೊಡ್ತಾ ಇದ್ದೆ. ನಾನು 97ನೇ ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್. 97ರಿಂದ ಬಾಡಿಗೆ ಆಟೋನೇ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನನಗೆ ಒಂದು ಒಳ್ಳೆ ಸಮಯ ಸಿಕ್ತು. ರೆಡಿ ಎಲ್ಗೂ ರೆಡಿ ಜನಗಳ ಸೇವೆಗೆ ನನ್ನ ಗಾಡಿ. ಬಾಡಿಗೆ ಆಟೋನೇ ಓಡಿಸ್ತಾರೆ ಸರ್. ಬಾಡಿಗೆ ಡೈಲಿ ಎಷ್ಟು ಬಾಡಿಗೆ ಬರ್ತಾ ಇದೆ? 250 ಕೊಡ್ತಾರೆ ಸರ್. 250. ಸೊ ಇವಾಗ ಹೆಂಗ್ ಅನ್ಸುತ್ತೆ, ನೀವು ಸ್ವಂತ ಗಾಡಿ ತಗೊಂಡಿದ್ದೀರಾ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಅದೇ 250 ಜೊತೆ 50 ರೂಪಾಯಿ ಸೇರಿಸಿದ್ರೆ ಆರಾಮಾಗಿ 9,000 ಲೋನ್ ಕಟ್ಕೋಬಹುದು. 3 ವರ್ಷ ಆದ್ರೆ ಸ್ವಂತ ಗಾಡಿ ನಂದೆ. ನಿತ್ಯಗೆಟ್ಟು ಕಷ್ಟಪಟ್ರೆ ಡೈಲಿ 500, ಆಟೋದವ್ರಿಗೆ ತೊಂದ್ರೆ 100 ಕೇಳೋರು ಯಾರು? ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇವ್ರು ಕೇಳಿದಾಗ ಅನ್ನಿಸ್ತು ಬಡವರಾಗಿ ಹುಟ್ಟೋದ್ ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದ್ ತಪ್ಪು ಅಂತ ಅನ್ಸುತ್ತೆ. ಸರ್ ನಾನು 7 ವರ್ಷ ಓಡಿಸ್ತಾ ಸರ್. 7 ವರ್ಷದಿಂದ ಬಾಡಿಗೆ ಗಾಡಿನ ಓಡಿಸ್ತಾ ಇದ್ರಿ? 7 ವರ್ಷ ಓಡಿಸಿ ಏನು ಇದಿಲ್ಲ. 3 ವರ್ಷ ಓಡಿಸಿದ್ರೆ ನನ್ನ ಗಾಡಿ ಸ್ವಂತ ಸರ್. ಏನು ಮಾಡ್ಸಂಗೆ ಇಲ್ಲ, ಹಂಗೆ ಕೊಡ್ತಾರೆ. ಡೈರೆಕ್ಟ್ ಆಗಿ ತಗೊಂಡೋಗಿ ಹಂಗೆ ಹೋಗುವಾಗ ಬಾಡಿಗೆ ಹಾಕೊಂಡು ಹೋಗುವಾಗ ನಾನು 30 ರೂಪಾಯಿ ಬಾಡಿಗೆ ಹಾಕೊಂಡೆ ಹೋದೆ. ಆಟೋ 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 ಶಂಕರ್ ಪ್ಯಾಸೆಂಜರ್ ದೇವ್ರು ಎನ್ನೋ ಸರ್ವರ್. ಅದು ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇನ್ನೊಂದು ಸ್ಕೀಮ್ ಬಿಡ್ತಾ ಇದೀವಿ. ಅದು ಬಂದು ನಿಮಗೆ 14,000 ರೂಪಾಯಿದು CNG ಗ್ಯಾಸ್ ಕೂಪನ್ನ ಫ್ರೀಯಾಗಿ ಕೊಡ್ತಾ ಇದೀವಿ. ನನ್ನ ಅನ್ನ ಕೊಟ್ಟ ಕೈಯನ್ನ ನಾನು ಮರೆಯೊಲ್ಲ ನಿಮ್ಮನೆಗೂ. ನೀವು ಫೋನ್ ರಿಸೀವ್ ಮಾಡಲ್ಲ, ನಂಬರ್ ಹಾಕಿರ್ತೀರಿ, ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾರೆ. ಹೌದು ಸರ್, ತುಂಬಾ ಕಾಲ್ಸ್ ಬರ್ತಾ ಇದಾವೆ. ಓಕೆನಾ, ನಾವು ಮನುಷ್ಯರು, ರೋಬೋಟ್ ಅಲ್ಲ. ಎಲ್ಲ ಕಾಲ್ಸ್ನು ಪಿಕ್ ಮಾಡ್ತೀವಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ನಿಮ್ಗೆ ಏನಾದ್ರು ಇನ್ ಕೇಸ್ ಆ ಥರ ಏನಾದರೂ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಸಾರಿ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಲ್ಲ, ಅದೇ ನಂಬರು ವಾಟ್ಸಪ್ ನಂಬರ್ ಇರುತ್ತೆ. ಸೊ ತಮ್ಮ ಡೀಟೇಲ್ಸ್ ಏನೋ ಹಾಕ್ಬಿಟ್ಟು ನಿಮಗೆ ತಾವಿಗೆ ಕೊಟೇಶನ್ ಏನಾದರೂ ಬೇಕಾ, ಅಥವಾ ಗಾಡಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಿತ್ತಾ, ಲೋನ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಿತ್ತಾ ಅಂತ ನಮಗೆ ಮೆಸೇಜ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಸರ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಕ್ಚುಲಿ ಲಾಸ್ಟ್ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಪಿಯಾಜಿಯೋ ಅಪೆ NXT ಪ್ಲಸ್ ಅಂತ ಒಂದು CNG ಆಟೋನ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಿಂದ ಕೆಲವು ಕಸ್ಟಮರ್ ಗಾಡಿ ತಗೊಂಡಿದ್ದಾರೆ. ಸೊ ಅವ್ರ ಫೀಡ್ಬ್ಯಾಕ್ ನ ಕೇಳೋಣ, ಹೇಗಿದೆ ಆಟೋ, ಹೇಗಿದೆ, ಮತ್ತೆ ಬೆನಿಫಿಟ್ಸ್ ಏನಾಯ್ತು, ಮುಂಚೆ ಏನ್ ಮಾಡ್ತಾ ಇದ್ರು, ಎಲ್ಲವನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಜಿಯಾವುಲ್ಲಾ ಖಾನ್ ಅಂತ. ಜಿಯಾವುಲ್ಲಾ ಖಾನ್. ಓಕೆ, ಜಿಯಾ ಆಟೋ ಅಲ್ಲ? ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಪಬ್ಲಿಕ್ ಚಾಯ್ಸ್ ಕನ್ನಡ ಚಾನಲ್ ನೋಡಿ ಯೂಟ್ಯೂಬಲ್ಲಿ ನಾನು ಅಪೆ ಸಿಟಿ ಗಾಡಿ ತಗೊಂಡೆ PSK ಕಂಪನಿನಲ್ಲಿ. ಮುಂಚೆ ಏನ್ ಮಾಡ್ತಾ ಇದ್ರಿ? ನಾನು ಇದರ ಮುಂಚೆ ಬಾಡಿಗೆ ಗಾಡಿ ಓಡಿಸ್ಕೊಂಡಿದ್ದೆ. ಡೈಲಿ 300 ರೂಪಾಯಿ ಕೊಡ್ತಾ ಇದ್ದೆ. ನಿಮ್ಮ ಯೂಟ್ಯೂಬಲ್ಲಿ ನೋಡಿದೆ, ನಾನು ಕಮ್ಮಿ ರೇಟಲ್ಲಿ ಅಪೆ ಸಿಟಿ ಗಾಡಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ನಾನು ಬಂದು ಇಲ್ಲಿ ವಿಚಾರಿಸಿದೆ. ಖಾನ್ ಸರ್ ಅಂತ ಮ್ಯಾನೇಜರ್ ಇದ್ರು, ಜನರಲ್ ಮ್ಯಾನೇಜರು. ಅವ್ರ ಹತ್ರ ಮಾತಾಡೋದಕ್ಕೆ ನೀವು ಫಸ್ಟು ಏನು ಮಾಡ್ತಾ ಇದ್ದೆಪ್ಪ ಅಂತ ಕೇಳಿದ್ರು. ನಾನು ಬಾಡಿಗೆ ಗಾಡಿ ಓಡಿಸ್ಕೊಂಡಿದ್ದೇನೆ ಅಂತ ಹೇಳಿದೆ. ಬಾಡಿಗೆ ಗಾಡಿ ಓಡಿಸ್ಕೊಂಡು ಎಷ್ಟು ಕೊಡ್ತಾ ಇದ್ದೆ ಡೈಲಿ ಅಂತ ಕೇಳಿದ್ರು. 300 ರೂಪಾಯಿ ಡೈಲಿ ಕೊಡ್ತಾ ಇದ್ದೀನಿ ಅಂತ. ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡು, 300 ರೂಪಾಯಿ ಹಂಗೆ ಡೈಲಿ 2 ತಿಂಗಳ ಅಮೌಂಟು ಜಮಾ ಮಾಡಿಬಿಟ್ಟು ಒಂದು ಕಮ್ಮಿ ರೇಂಜಲ್ಲಿ ನಾನು ಹಾಕ್ಕೊಡ್ತೀನಿ, ಬ್ಯಾಂಕ್ ಲೋನ್ ಹಾಕಿಸ್ಕೊಡ್ತೀನಿ, ಸಂಪಾದನೆ ಮಾಡ್ಕೊಳಪ್ಪ ಅಂತ ಹೇಳಿದ್ರು. ನಾನು ಅದೇ ಥರ ನಾನು ಸಂಪಾದನೆ ಮಾಡ್ಕೊಂಡು ಸರ್. ಈಗ ನೀವು ಎಷ್ಟು ವರ್ಷದಿಂದ ಈ ಬಾಡಿಗೆ ಗಾಡಿ ಆಟೋ ಓಡಿಸ್ತಾ ಇದ್ರಿ? ನಾನು 97ನೇ ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್. 97ರಿಂದ ಬಾಡಿಗೆ ಆಟೋನೇ? 97ನೇ ಇಸ್ವಿಯಿಂದನು ನಿಮ್ಮ ಆಟೋ ಒಂದು ಸ್ವಂತ ತೊಗೊಳಕ್ ಆಗಿರ್ಲಿಲ್ಲ? ಇಲ್ಲ ಸರ್, ಆಗಿರ್ಲಿಲ್ಲ. ಇವಾಗ ನಿಮ್ಮ ಪಬ್ಲಿಕ್ ಚಾಯ್ಸ್ ಯೂಟ್ಯೂಬ್ ನೋಡಿ ಒಂದು ನಮಗೆ ಒಳ್ಳೆ ಒಳ್ಳೆ ಒಂದು ಐಡಿಯಾ ಬಂತು. ಸಂಪಾದನೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ಕಂಪನಿ ಇದು ಸರ್. ಈಗ ನೀವು ಆಯ್ತು, ಡೈಲಿ ಎಷ್ಟು ಸಂಪಾದನೆ ಮಾಡ್ತೀರಾ? ಡೈಲಿ ಒಂದು 1,000 ರೂಪಾಯಿವರೆಗೂ ಮಾಡ್ತೀನಿ ಸರ್. 40 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಸಿಟಿನೊಳಗಡೆ. ಆಚೆ ಹೋದ್ರೆ ಒಂದು 50 ಕಿಲೋಮೀಟರ್ ಬರ್ತಾ ಇದೆ. ಸಿಟಿ ಒಳಗಡೆ 40 ಕಿಲೋಮೀಟರ್ ಬರ್ತಾ ಇದೆ. 6 kg ಸಿಲಿಂಡರ್ ಇದೆ. ಒಳ್ಳೆ ಕೆಪಾಸಿಟಿ ಇದೆ. ನಮ್ಗೆ ಒಳ್ಳೆ ಕಂಫರ್ಟೇಬಲ್ ಇದೆ. ಡ್ರೈವರ್ ಸಂಪಾದನೆ ಮಾಡಕ್ಕೆ ಒಂದು ಒಳ್ಳೆ ಅನುಕೂಲ ಇದೆ ಸರ್. ನಮ್ಗೆ ತಿಂಗಳಿಗೆ 9,000 ರೂಪಾಯಿ ಆಗುತ್ತೆ. 9,000 ರೂಪಾಯಿನ ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವಾಗ ನಿಮ್ದೊಂದು ಸ್ವಂತ ಆಟೋ ತರನೂ ಆಯ್ತು, ಪ್ಲಸ್ ನೀವೇನಲ್ಲಿ ಬಾಡಿಗೆ ಕಟ್ತಾ ಇರೋ ಅದ್ರ ಬದಲು ಲೋನ್ ಕಟ್ತಾ ಇದ್ದೀರಾ? ಹೌದು ಸರ್, ನಾನೇ ಓನರ್ ಕಮ್ ಡ್ರೈವರ್ ಆಗ್ತಾ ಇದ್ದೀನಿ ಸರ್. ನನಗೆ ಸಂತೋಷ ಆಗ್ತಾ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನನಗೆ ಒಂದು ಒಳ್ಳೆ ಸಮಯ ಸಿಕ್ತು. ನಮ್ಮ PSK ಕಂಪನಿಯಲ್ಲಿ ಖಾನ್ ಸರ್ ಅಂತ ಇದ್ದಾರೆ. ಅವ್ರ ಹತ್ರ ಭೇಟಿ ಮಾಡಿದ್ದಕ್ಕೆ ನನಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟು
ಅಪೆ ಸಿಟಿ ತೊಗೊಂಡು ಓಡಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಎಲ್ರಿಗೂ ಒಂದು ಅನುಕೂಲ ಆಗಬೇಕು. ಯಾರು ಬೇರೆಯವ್ರ ಹತ್ರ ಬಾಡಿಗೆ ಮಾಡ್ಕೊಂಡು ಇರಬಾರ್ದು. ಅವರು ಸ್ವಂತ ಗಾಡಿ ತಗೊಳ್ಳೋದು ಒಂದು ಅನುಕೂಲ ಇದೆ. ದಯವಿಟ್ಟು ಎಲ್ಲ ತಗೊಂಡು ಎಲ್ಲ ನಿಮ್ಮ ಗಾಡಿ ಸ್ವಂತ ಗಾಡಿ ಓಡಿಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಬಯಸ್ತೀನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇವ್ರು ಕೇಳಿದಾಗ ಅನ್ನಿಸ್ತು ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ತಪ್ಪು ಅಂತ ಅನ್ಸುತ್ತೆ. ಯಾಕೆಂದ್ರೆ ದುಡಿಲಿಕ್ಕೆ ನಾನಾ ಅವಕಾಶಗಳಿರುತ್ತೆ. ನಾವು ಅದನ್ನ ಕರೆಕ್ಟ್ ಆಗಿ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾವ್ದನ್ನ ಮಾಡಿದ್ರೆ ಯಾವ್ದ್ರಲ್ಲಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡ್ಬೇಕು. ನೋಡಿ, ಇವರು ಬಾಡಿಗೆ ಆಟೋ ಓಡಿಸ್ತಾ ಇದ್ರು. ಸೊ ಅದೇ ತರ ಬಾಡಿಗೆ ಆಟೋ ಓಡಿಸ್ಕೊಂಡಿದ್ರೆ ಅವ್ರು ಲೈಫ್ ಲಾಂಗ್ ಬಾಡಿಗೆ ಆಟೋ ಓಡಿಸ್ಕೊಂಡೇ ಇರಬೇಕಾಗಿತ್ತು. ಅವ್ರು ಸ್ವಂತ ಆಟೋ ತಗೊಂಡು ಬಾಡಿಗೆ ಏನ್ ಕಟ್ತಾ ಇದ್ರು ಅದೇ ದುಡ್ಡನ್ನ ಆಟೋಗೆ ಲೋನ್ ಕಟ್ತಾ ಇದಾರೆ. ಸೊ ನೆಕ್ಸ್ಟ್ ಸ್ವಂತ ಆಟೋ ಆಗುತ್ತೆ. 2 ವರ್ಷದಲ್ಲಿ ನಂದು ಸ್ವಂತ ಆಟೋ ಆಗ್ಬಿಡುತ್ತೆ ಸರ್ ಇದು. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಸೊ ನಿಮ್ಮ ಆಟೋದ ಲೋನ್ ಆದಷ್ಟು ಬೇಗ ತೀರ್ಲಿ. ಸೊ ಸ್ವಂತ ಆಟೋ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್, ಯಾವಾಗ ತಗೊಂಡ್ರಿ ಆಟೋ ಇದು? ಸರ್ ಒಂದು 3 days ಆಯ್ತು ಸರ್. 3 days. ಓಕೆ ಸರ್, ಈಗ ಆಕ್ಚುಲಿ ಮುಂಚೆ ಏನ್ ಮಾಡ್ತೀರಿ ಆಟೋಗಳಿಗೆ? ಬಾಡಿಗೆ ಆಟೋನೇ ಓಡಿಸ್ತಾ ಇದ್ದೀವಿ ಸರ್. ಬಾಡಿಗೆ ಡೈಲಿ ಎಷ್ಟು ಬಾಡಿಗೆ ಬರುತ್ತೆ? 250 ಕೊಡ್ತಾ ಇದೆ ಸರ್. 250. ಸೊ ಇವಾಗ ಹೆಂಗ್ ಅನ್ಸುತ್ತೆ, ನೀವು ಸ್ವಂತ ಗಾಡಿ ತಗೊಂಡಿದ್ದೀರಾ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಅದೇ 250 ಜೊತೆ 50 ರೂಪಾಯಿ ಸೇರಿಸಿದ್ರೆ ಆರಾಮಾಗಿ 9,000 ಲೋನ್ ಕಟ್ಕೋಬಹುದು. 3 ವರ್ಷ ಆದ್ರೆ ಸ್ವಂತ ಗಾಡಿ ನಂದೆ. ಓಕೆ. ಆಮೇಲೆ ಮಾರಿದ್ರು ನನಗೆ ಎಲ್ಲ ಕಾಸು. ಬೇರೆ ಗಾಡಿ ಓಡಿಸೋಕ್ಕಿಂತ ಇದು ಬೆಸ್ಟ್ ಸರ್. ಇವಾಗ ನೀವು ಬೇರೆ ಗಾಡಿ ಎಷ್ಟು ವರ್ಷ ಓಡಿಸ್ತಾ ಇದ್ರಿ? ಅಂದ್ರೆ ಸರ್ ನಾನು 7 ವರ್ಷ ಓಡಿಸ್ತಾ ಇದ್ದೆ ಸರ್. 7 ವರ್ಷದಿಂದ ಬಾಡಿ ಗಾಡಿನ ಓಡಿಸ್ತಾ ಇದ್ರಿ. ನೆಕ್ಸ್ಟ್ 3 ವರ್ಷ ಆದ್ರೆ ನಿಮ್ ಗಾಡಿ ಸ್ವಂತ ಆಗ್ಬಿಡುತ್ತೆ ಸರ್. 7 ವರ್ಷ ಓಡಿಸಿ ಏನು ಇದಿಲ್ಲ. 3 ವರ್ಷ ಓಡಿಸಿದ್ರೆ ನನ್ನ ಗಾಡಿ ಸ್ವಂತ ಸರ್. ಸರ್, ಹೆಂಗ್ ಅನ್ಸುತ್ತೆ ಇವಾಗ? ಬೆಸ್ಟ್ ಬಾಡಿಗೆ ಗಾಡಿ ಓಡಿಸ್ಕೊಂಡು ಹೆಂಗೋ ಅವತ್ತಿನ ಕಾಸು ಇಟ್ಕೊಳ್ಳೋದು ಬೆಸ್ಟಾ? ಈ ತರ ಗಾಡಿ ಸ್ವಂತ ತಗೊಂಡು ಮೇಂಟೆನೆನ್ಸ್ ಎಲ್ಲ ಹೆಂಗ್ ಅನ್ಸುತ್ತೆ? ಮೈಂಟೆನೆನ್ಸ್ ಎಲ್ಲ ಫ್ರೀ ಸರ್. ಏನೂ ಇಲ್ಲ. 6 ಸರ್ವಿಸ್ ಕೊಡ್ತಾರೆ. ಏನೂ ಇಲ್ಲ. ಗ್ರೀಸಿಂಗು ಮಾಡಂಗಿಲ್ಲ. 6 ಸರ್ವಿಸ್ ಅವರೇ ಫ್ರೀ ಆಗಿ ಕೊಡ್ತಾರೆ. ಮೇಂಟೆನೆನ್ಸು ಏನಿಲ್ಲ. ಗಾಡಿ ಶೋರೂಮ್ ಇಂದ ಆಚೆ ಕಡೆ ತಗೊಂಡ್ಬಂದು ಹಂಗೆ ಓಡಿಸ್ಬೋದು. ಟಾಪು ರೂಪಿಂಗ್ ಎಲ್ಲ ಅವರೇ ಮಾಡ್ಕೊಡ್ತಾರೆ. A to Z ರೆಡಿಯಾಗಿ ಬರುತ್ತೆ. ಇದೆಲ್ಲ ಏನು ಮಾಡ್ಸಂಗಿಲ್ಲ, ನೀವು ಅವರೇ ರೆಡಿ ಇರುತ್ತೆ? ಎಲ್ಲ ರೆಡಿ ಇರುತ್ತೆ ಸರ್. ಏನು ಮಾಡ್ಸಂಗೆ ಇಲ್ಲ. ಹಂಗೆ ಕೊಡ್ತಾರೆ. ಡೈರೆಕ್ಟ್ ಆಗಿ ತಗೊಂಡೋಗಿ ಹಂಗೆ ಹೋಗುವಾಗ ಬಾಡಿಗೆ ಹಾಕೊಂಡು ಹೋಗ್ಬಿಡೋದು ಸರ್. ಹೋಗುವಾಗ ನಾನು 30 ರೂಪಾಯಿ ಬಾಡಿಗೆ ಹಾಕೊಂಡೇ ಹೋದೆ. ಓಕೆ ಓಕೆ. ಹೋಗ್ಲಿ ತಗೊಂಡು ಹೋಗ್ಲಿ ಬಾಡಿಗೆ ತಗೊಂಡು ಹೋಗ್ಲಿ ಮಳೆ ಬರ್ತಾ ಇತ್ತು. ಒಂದು 30 ರೂಪಾಯಿ ಬಾಡಿಗೆ ಸಿಕ್ತು. ಹಂಗೆ ಹಾಕೊಂಡು. ಓಕೆ. ಸೊ ಈ ಗ್ರೀಸಿಂಗು ಇದೆಲ್ಲ ಏನು ಬರೋದಿಲ್ಲ? ಏನು ಗ್ರೀಸಿಂಗ್ ಏನೂ ಇಲ್ಲ ಸರ್. ಬರೀ ಆಯಿಲ್ ಚೇಂಜ್ ಮಾತ್ರ ಅಷ್ಟೇ. ಅದು 3 ವರ್ಷ ಇಂಜಿನ್ ವ್ಯಾರಂಟಿ ಬೇರೆ ಕೊಡ್ತಾರೆ. ಕಂಪನಿ ಆಟೋಗಳಿಗಿಂತ ಇದೇ ಬೆಸ್ಟ್. ಬೇರೆ ಕಂಪನಿ ಗಾಡಿ ಅಂದ್ರೆ ಹಂಗೆ ಕೊಟ್ಬಿಡ್ತಾರೆ. ಅರ್ಧ ರೆಡಿ ಮಾಡಿ ಅರ್ಧ ಕೊಟ್ಬಿಡ್ತಾರೆ. ಅದು ತಗೊಂಡೋಗಿ ನಾವು ಎಲ್ಲಾದ್ರೂ 20-25 ಸಾವಿರ ಕೊಟ್ಟು ರೆಡಿ ಮಾಡಿಸ್ಕೊಂಡು ನಮ್ಗೆ ಬೇಕಾಗಿರೋದು ರೆಡಿ ಮಾಡಿಸ್ಕೊಂಡು ಇಟ್ಕೋಬೇಕು. ಇದಂದ್ರೆ ಹಂಗಿಲ್ಲ. ಬೆಸ್ಟ್ ಗಾಡಿ ಶೋರೂಮ್ ಇಂದ ತಗೊಂಡು ಹಂಗೆ ಲೈನ್ ಮೇಲೆ ಹೋಗ್ಬೋದು. ಸರಿ, ನಿಮ್ಮ ಹೆಸರು? ರವಿಕಿರಣ್ ಅಂತ ಸರ್. ಓಕೆ. ಅಂತೂ ಈಗ ನೀವು ಬಾಡಿಗೆ ಗಾಡಿಗಿಂತ ಇದು ಬೆಸ್ಟ್ ಅಂತ ಅನ್ಸುತ್ತೆ? ಗಾಡಿಗಿಂತ 100% ಇದು ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಆದಷ್ಟು ಬೇಗ ಲೋನ್ ತೀರಲಿ, ಆದಷ್ಟು ಬೇಗ ಗಾಡಿ ಸ್ವಂತ. ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಇದೇ ಅಪೆ ಸಿಟಿ NXT ಪ್ಲಸ್. ಸೊ ಕೆಲವು ದಿನಗಳ ಹಿಂದೆ ಇದೇ ವೆಹಿಕಲ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋ ಲೋನಲ್ಲಿ ತಗೊಳ್ಳೋದ್ರೆ ಎಷ್ಟು ಬೀಳುತ್ತೆ, ಮತ್ತೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಎಲ್ಲವನ್ನೂ ಡೀಟೇಲ್ಸ್ ತಿಳಿಸಿದೆ. ಮತ್ತೆ ಇದೇ ಆಟೋ ಹತ್ರ ಯಾಕೆ ಬಂದಿದೆ ಅಂದ್ರೆ, ಸೊ ಇದರಲ್ಲಿ ಒಂದು ಸ್ಪೆಷಲ್ ಆಫರ್ ಇದೆ. ಸೊ ನಿಮ್ಗೆ ಏನು ಮುಂಚೆ ಇತ್ತು ಅದ್ರ ಜೊತೆಗೆ ಎಕ್ಸ್ಟ್ರಾ ಸ್ಪೆಷಲ್ ಆಫರ್ ಇದೆ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಸ್ಪೆಷಲ್ ಆಫರ್ ಇದೆಯಂತೆ. ಸೊ ಅದು ಏನಿದೆ, ಮತ್ತೆ ಅದು ಏನೇನು ಆಫರ್ ಆಗುತ್ತೆ, ಎಷ್ಟು ಸಿಗುತ್ತೆ ಈ ಗಾಡಿ, ಮತ್ತೆ ಏನು ಬೆನಿಫಿಟ್ ಇದೆ, ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ. ಸೊ ಬನ್ನಿ, ಅವ್ರನ್ನ ಮಾತಾಡೋಣ. ನಮಸ್ತೆ, ನನ್ನ ಹೆಸರು ಸ್ಮಿತಾ ಅಂತೇಳಿ PSK ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಬಿಟ್ಟಿದ್ದೋ ನಾವು ನಿಮಗೆ 4999 ಇಂದ ನಿಮಗೆ ಒಂದು ಅಪೆ ಸಿಟಿ NXT ಗಾಡಿನ ತಗೋಬೋದು ಅಂತ ಹೇಳಿ. ಅದು ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇನ್ನೊಂದು ಸ್ಕೀಮ್ ಬಿಡ್ತಾ ಇದ್ದೀವಿ. 14,000 ರೂಪಾಯಿ CNG ಗ್ಯಾಸ್ ಕೂಪನ್ನ ಫ್ರೀಯಾಗಿ ನೀಡ್ತಾ ಇದ್ದೀವಿ. ಅದು ಲಿಮಿಟೆಡ್ ಆಫರ್ಸ್ ಇರುತ್ತೆ ನಿಮಗೆ. ಮೇಡಮ್, ಆಕ್ಚುಲಿ ನೀವು 14,000 ಏನ್ ಕೊಡ್ತಾ ಇದ್ರು, ಪ್ರೈಸ್ ಏನಾದ್ರು ಜಾಸ್ತಿ ಮಾಡಿದ್ರೆ ಅಥವಾ ಅದೇ ಪ್ರೈಸ್ ಇದೆಯಾ? ಅದೇ ಪ್ರೈಸ್ ಇದೆ ಸರ್. ಸೇಮ್ ಪ್ರೈಸು, ಸೇಮ್ ಡೌನ್ ಪೇಮೆಂಟ್ ನಿಮಗೆ. ನಮ್ದು Piaggio ಕಂಪನಿ ಕಡೆಯಿಂದ. ಓಕೆನಾ? ಅದಕ್ಕೆ ಯಾವುದೇ ಚಾರ್ಜಸ್ ಬರಲ್ಲ ನಿಮಗೆ. ಬಟ್ ಲಿಮಿಟೆಡ್ ಆಫರ್ಸ್ ಇದೆ ಅದು. ಮತ್ತೆ ಷರತ್ತುಗಳು ಅನ್ವಯ ಇರುತ್ತೆ ಸರ್ ನಿಮಗೆ. ಓಕೆನಾ? ಹೌದು. ಕಂಡೀಷನ್ ಅಪ್ಲೈ ಸರ್. ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ಅದಕ್ಕೆ. ಹೌದು. ಓಕೆ ಮೇಡಮ್, ಇವಾಗ ಅದು ಬಿಟ್ರೆ ಬೇರೆ ಇನ್ನೇನು ಬೆನಿಫಿಟ್ ಅಂತ ಹೇಳ್ಬೋದು ಈ ಆಟೋ ತಗೊಳ್ಳೋರಿಗೆ? ಸರ್, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ನಿಮಗೆ. ಮತ್ತೆ ನಿಮಗೆ ಗಾಡಿ ತುಂಬಾ ಸ್ಟ್ರೆಂತ್ ಇದೆ, ಗ್ರೀಸಿಂಗ್ ಬರಲ್ಲ, ಮೇಂಟೆನೆನ್ಸ್ ತುಂಬಾ ಕಮ್ಮಿ. 6.5 kg ಟ್ಯಾಂಕರು, 6.5 kg ಟ್ಯಾಂಕರ್ ಬರುತ್ತೆ. ಟ್ಯೂಬ್ಲೆಸ್ ಟೈರ್ ಬರುತ್ತೆ ನಿಮಗೆ. ಓಕೆನಾ? ಒಂದು ಟೈರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಸ್ಟೆಪ್ನಿ ಅಂತ ಹೇಳಿ. ಅದು ಒಂದೇ ಇರುತ್ತೆ ನೋಡಿ, ಇಲ್ಲಿರುತ್ತೆ. ಫ್ರೀಯಾಗಿ ಬರುತ್ತೆ ನಿಮಗೆ ಟೈರು. ಓಕೆನಾ? ಸ್ಪೇಸು ನಿಮಗೆ ಚೆನ್ನಾಗಿದೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ ಪ್ರಕಾರನೇ ನಿಮಗೆ ಗಾಡಿ ಸೇಮ್ ಅಮೌಂಟ್ಗೆ, ಸೇಮ್ ಡೌನ್ ಪೇಮೆಂಟ್ಗೆ ಗಾಡಿ ಸಿಗ್ತಾ ಇದೆ. ಅದ್ರ ಜೊತೆಗೆ 14,000 ರೂಪಾಯಿದು CNG ಕೂಪನ್ ಸಿಗ್ತಾ ಇದೆ.
ಬಟ್ ಷರತ್ತುಗಳು ಅನ್ವಯ ಇರುತ್ತೆ ಮತ್ತೆ ಲಿಮಿಟೆಡ್ ಆಫರ್ ಇರುತ್ತೆ ಓಕೆನಾ. ಬೇಗ ಬಂದು ಅಪೆಸಿಟಿ NXTನ ಪರ್ಚೇಸ್ ಮಾಡಿ. ನೀವು ಅದೇ ಏನು ಪ್ರತಿದಿನ 300 ರೂಪಾಯಿ ಕೊಟ್ಟು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀರೋ ಅದೇ ಗಾಡಿಯಲ್ಲಿ ನೀವು ನಿಮ್ಮ ಗಾಡಿನ ಸ್ವಂತ ಮಾಡ್ಕೊಬೋದು. ದಿನಕ್ಕೆ 300 ರೂಪಾಯಿ ಲೆಕ್ಕ ಅಂತ ಹೇಳಿದ್ರೆ ತಿಂಗ್ಳಿಗೆ 9,000 ರೂಪಾಯಿ ಆಗುತ್ತೆ. ಅದೇ 2 ತಿಂಗಳು ನಿಮಗೆ ಅಮೌಂಟ್ ಸೇವ್ ಮಾಡಿದ್ರೆ ಅದರಲ್ಲೇ ನೀವು ಒಂದು ಗಾಡಿ ತಗೊಂಡು ನೀವೇ ಮಾಲೀಕರಾಗ್ಬೋದು, ಚಾಲಕರಿಂದ ಮಾಲೀಕರು ಆಗ್ಬೋದು ಓಕೆನಾ. ಬೇರೆ ಆಟೋಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಪಿಯಾಜಿಯೋ ಆಪೆ ಆಟೋ ಬಂದು ನಿಮಗೆ ಟಾಪ್ ರೂಫಿಂಗು ನಾವೇ ಮಾಡಿಸ್ಕೊಡ್ತೀವಿ. ಇದರಿಂದ ನಿಮಗೆ 10,000 ರಿಂದ 15,000 ಉಳಿತಾಯ ಆಗುತ್ತೆ ಓಕೆನಾ. ನಿಮ್ಗೆ ಆಮೇಲಿಂದ ಏನಂತ ಹೇಳಿದ್ರೆ ಬೇರೆ ಕಂಪನಿಗೆ ಹೋಲಿಸ್ಕೊಂಡ್ರೆ ಅವರೆಲ್ಲ ನಿಮಗೆ ಲೋಕಲ್ ಫೈನಾನ್ಸು ಪ್ರೈವೇಟ್ ಫೈನಾನ್ಸ್ಗಳು ಹಾಕಿ ಹೊರೆ ಬಡ್ಡಿ ಹಾಕ್ತಾರೆ. 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿಸ್ಕೊಂಡು ಮತ್ತೆ 1.5 ಲಕ್ಷ ಬಡ್ಡಿ ಹಾಕ್ತಾರೆ. ನಿಮಗೆ ಹೊರೆ ಬಡ್ಡಿ ಬೀಳುತ್ತೆ. ಆದರೆ ನಮ್ದು ಅಂತ ಹೇಳಿದ್ರೆ ನಾವು ಕಂಪನಿ ಫೈನಾನ್ಸ್ಗಳನ್ನ ಹಾಕೊಡ್ತೀವಿ ನಿಮಗೆ. ಅದರಲ್ಲಿ ನಿಮಗೆ ಕಡಿಮೆ ಬಡ್ಡಿ ಇರುತ್ತೆ ಯಾವಾಗ್ಲೂ. ಅದ್ರ ಜೊತೆಗೆ ಕಂಪನಿ ಫೈನಾನ್ಸಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಲೈಫ್ ರಿಸ್ಕ್ ಇದ್ರೆ ನಿಮಗೆ ಲೈಫ್ ಇನ್ಶೂರೆನ್ಸು ಮಾಡಿಸ್ಕೊಡ್ತೀವಿ. ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದರೆ ನ್ಯಾಚುರಲ್ ಡೆತ್ ಆಗಲಿ ಅದಕ್ಕೆ ನಿಮಗೆ ಕ್ಲೈಮ್ ಆಗುತ್ತೆ ಅಮೌಂಟ್ಗಳು ಓಕೆನಾ. ಅಷ್ಟು ನಿಮಗೆ ಬೆನಿಫಿಟ್ ಇದ್ಮೇಲೆ ನೀವು ಆಪೆಸಿಟಿನ ತಗೊಬೋದಲ್ವಾ ಮೇಡಮ್. ಈಗ ಇನ್ಶೂರೆನ್ಸ್ ಅಂತ ಹೇಳಿದ್ರಿ, ಸೊ ನ್ಯಾಚುರಲ್ ಡೆತ್ ಆದ್ರೆ ಎಷ್ಟು ಇನ್ಶೂರೆನ್ಸ್ ಕವರ್ ಆಗುತ್ತೆ, ಮತ್ತೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ಎಷ್ಟು ಇನ್ಶೂರೆನ್ಸ್ ಕವರ್ ಆಗುತ್ತೆ? ಸರಿ, ಇದು ಹೆಂಗಪ್ಪ ಅಂತ ಹೇಳಿದ್ರೆ ಇವಾಗ ಅಪ್ಲಿಕೆಂಟ್ ಏನಾದ್ರು ಡೆತ್ ಆದ್ರು ಆಯ್ತಾ, ಆಕ್ಸಿಡೆಂಟಲ್ ಡೆತ್ ಆದ್ರು ಅವಾಗ ಏನಾಗುತ್ತೆ ಅಂದ್ರೆ ಕುಟುಂಬದವರು ತುಂಬಾ ದುಃಖದಲ್ಲಿ ಇರ್ತಾರೆ. ಅವ್ರಿಗೆ ಕಂತು ಕಟ್ಟಕ್ಕೆ ಆಗ್ತಿರಲ್ಲ, ಅಂಥದ್ರಲ್ಲಿ ಗಾಡಿ ಸೀಸ್ ಆಗುತ್ತೆ, ಅವ್ರ ಸಿಬಿಲ್ ಮೇಲೂ ಪ್ರಾಬ್ಲಮ್ ಆಗುತ್ತೆ. ಆ ಥರ ಏನಿಲ್ಲ. ಏನಾದರೂ ವ್ಯಕ್ತಿ ಏನಾದರೂ ಡೆತ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿರ್ತೀವಿ. ಅದರಿಂದ ನೀವು 4 ಲಕ್ಷದವರೆಗೂ ಸದುಪಯೋಗ ಪಡ್ಕೊಬೋದು ಓಕೆನಾ. ಅದರಿಂದ ನಿಮ್ಗೆ ಏನಂತ ಯೂಸ್ ಆಗುತ್ತೆ ಅಂದರೆ ಗಾಡಿನೂ ನಿಮ್ಮ ಹತ್ರನೇ ಇಳಿಯುತ್ತೆ, ನಿಮಗೆ ಅದು ನೆರವಾಗುತ್ತೆ. ನೆಕ್ಸ್ಟು ಇವಾಗ ಮನೇಲಿ ದುಡಿಯೋ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರಪ್ಪ ನಮ್ಗೆ ದುಡಿತಾರೆ ಏನಾದ್ರೆ ಆಟೋ ನಿಮ್ಗೆ ಜೊತೆಗಿರುತ್ತೆ ಓಕೆನಾ. ನೀವು ಬಾಡಿಗೆಗಾದ್ರೂ ಬಿಡ್ಬೋದು ಆಟೋನ ಓಕೆನಾ. ಕಂತು ಕಟ್ಟಬೇಕು ಅಂತಾನು ಇರಲ್ಲ, ಕಂತೆಲ್ಲ ನಿಮಗೆ ಮನ್ನಾ ಆಗುತ್ತೆ. ಇವಾಗ ಅಪ್ಲಿಕೆಂಟ್ ಏನಾದರೂ ನಿಮಗೆ ಒಂದು ಕಂತು ಕಟ್ಟಿರ್ತಾರೆ ಅಷ್ಟೇನೆ, ಒಂದೇ ಕಂತು ಕಟ್ಟು ನೆಕ್ಸ್ಟ್ ಕಂತಿಗೆ ನೆಕ್ಸ್ಟ್ ಮಂತ್ಗೆ ಅವ್ರಿಗೆ ಏನೋ ಆಯಿತು ಆಯ್ತಾ, ಅವರು ಡೆತ್ ಆಯಿತು ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ಅಂದರೆ 4 ಲಕ್ಷದವರೆಗೂ ಕ್ಲೈಮ್ ಆಗುತ್ತೆ ಅಮೌಂಟು. ನೀವು ಕಂತು ಕಟ್ಟೋ ಅವಶ್ಯಕತೆನೂ ಇರಲ್ಲ. ನಾವೇ ನಿಮಗೆ 2.5 ಲಕ್ಷ ರಿಟರ್ನ್ ಕೊಡ್ತೀವಿ ಅಮೌಂಟನ್ನ. ನಿಮಗೆ ಗಾಡಿದು ಅಮೌಂಟ್ ಏನಿರುತ್ತೆ ಅದನ್ನು ಕಟ್ ಮಾಡಿ ನಿಮಗೆ 2.5 ಲಕ್ಷ ನಾವೇ ನಿಮ್ಗೆ ವಾಪಸ್ ಕೊಡ್ತೀವಿ. ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ದುಡಿಯೋ ವ್ಯಕ್ತಿನೇ ಇಲ್ಲ ಅಂತ ಹೇಳಿದಾಗ ಅದು ನಿಮ್ಗೆ ನೆರವಾಗುತ್ತೆ ಅಮೌಂಟಿಂದ ನೀವೇನಾದರೂ ಫ್ಯೂಚರ್ಗೆ ಯೂಸ್ ಮಾಡ್ಕೊಬೋದು ಓಕೆನಾ. ಈ ಥರ ನಿಮಗೆ ಲೈಫ್ ರಿಸ್ಕ್ ಇನ್ಶೂರೆನ್ಸ್ ಆಗಲಿ ಏನೇ ಆಗಲಿ ನಿಮ್ಗೆ ಬೇರೆ ಅಥವಾ ಅದರ್ಸ್ ಗಾಡಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಯಾವುದೂ ನಿಮಗೆ ಇನ್ಶೂರೆನ್ಸ್ ಬರಲ್ಲ. ಈ ಥರ ನಿಮ್ಗೆ ಮಾಮೂಲಿ ಲೋಕಲ್ ಇನ್ಶೂರೆನ್ಸ್ ಬರುತ್ತೆ, ಗಾಡಿ ಇನ್ಶೂರೆನ್ಸ್ ಬಿಟ್ಟು ನಾವು ಲೈಫ್ ಇನ್ಶೂರೆನ್ಸ್ ನಿಮಗೆ ಮಾಡಿಸ್ಕೊಡ್ತೀವಿ. ಕೆಲವೊಬ್ರು ಇವಾಗಲೂ ನಂಬಿಕೆ ಇದೆ ಅವ್ರಿಗೆ, ಅದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ. ಪಿಯಾಜಿಯೋ ಆಟೋ ತಗೊಂಡ್ರೆ ಆಪೆ ಆಟೋನ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿರ್ತೀರಾ. ಆದರೆ ನಿಮ್ಗಿದು ಕಡಿಮೆ ಡೌನ್ ಪೇಮೆಂಟಲ್ಲೂ ಸಿಗ್ತಾ ಇದೆ ಗಾಡಿ. ಮತ್ತೆ ಟಾಪ್ ರೂಫಿಂಗು ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ. ಗ್ರೀಸಿಂಗ್ ಬರಲ್ಲ, ಮೇಂಟೆನೆನ್ಸ್ ಕಮ್ಮಿ ಇದೆ. ಅಲ್ಲಿಗೆ ನಿಮಗೆ ವರ್ಷಕ್ಕೆ 1 ರಿಂದ 1.5 ಲಕ್ಷ ಉಳಿತಾಯ ಆಗ್ತಿದೆ. ಆಮೇಲೆ ಫೈನಾನ್ಸು ಅಷ್ಟೇನೆ, ನಾವು ನಿಮಗೆ ಕಂಪನಿ ಫೈನಾನ್ಸ್ ಹಾಕಿಸ್ಕೊಡ್ತಾ ಇರೋದು, ಕಡಿಮೆ ಬಡ್ಡಿ ಬೀಳುತ್ತೆ. ಅದು ನಿಮಗೆ 1 ರಿಂದ 1.5 ಲಕ್ಷ ತನಕ ಉಳಿತಾಯ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಉಳಿತಾಯ ಆದಮೇಲೆ ರೀಸೇಲ್ ವ್ಯಾಲ್ಯೂ ಯಾಕೆ? ನೀವು ತಗೊಳ್ಳೋದು ಮಾರಕ ಅಥವಾ ದುಡಿಯೋದ್ರಿಂದ ಆದರೆ ಇಷ್ಟೆಲ್ಲ ಉಳಿತಾಯ ಆದರೆ ನಿಮಗೆ ಬೆನಿಫಿಟ್ಸ್ ಅಲ್ವಾ. ಬೇರೆ ಆಟೋಗೆ ಹೋಲಿಸ್ಕೊಂಡ್ರೆ ನಮ್ಮ ಆಟೋದಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಬೇರೆದಾದರೆ ನಿಮಗೆ ಮತ್ತೆ ಹೊರೆ ಬಡ್ಡಿ ಇರುತ್ತೆ. ಆ ಬಡ್ಡಿ ಎಲ್ಲ ನೀವು ಕಟ್ಟಬೇಕು ಅಂದರೆ ಅಲ್ಲೇ ನಿಮಗೆ 3 ಲಕ್ಷದಿಂದ 3.5 ಲಕ್ಷ ಹೊಟ್ಟೋಗ್ಬಿಡುತ್ತೆ. ಮತ್ತೆ ರೀಸೇಲ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ನಿಮಗೆ? ಗಾಡಿ ಪ್ರೈಸು ಜಾಸ್ತಿ ಅದರಲ್ಲಿ. ಆಮೇಲೆ ನೀವು ಡೌನ್ ಪೇಮೆಂಟು ಜಾಸ್ತಿ ಕಟ್ಟಬೇಕಲ್ಲಿ. ನಮ್ಮದ್ರಲ್ಲಿ ಡೌನ್ ಪೇಮೆಂಟ್ ತುಂಬ ಕಮ್ಮಿ. ಆಮೇಲೆ ಅವ್ರದ್ರಲ್ಲಾದರೆ ಹೊರೆ ಬಡ್ಡಿ ಬೀಳುತ್ತೆ ನಿಮಗೆ. ಅಷ್ಟೆಲ್ಲ ನಿಮಗೆ ವ್ಯಾಲ್ಯೂ ಇರಬೇಕಾದ್ರೆ ಪಿಯಾಜಿಯೋ ಆಪೆ ಆಟೋಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನೀವೇನಾದರೂ ಗಾಡಿ ತೊಗೊತಾ ಇದ್ದೀರಾ ಅಂದರೆ ಸೇಮ್ ಗಾಡಿನ ಹೀಗೆ ಕೊಡ್ತೇವೆ. ಟಾಪ್ ರೂಫಿಂಗ್ ಆಗಿರುತ್ತೆ, ಮ್ಯಾಟ್ ಬರುತ್ತೆ, ಫ್ರಂಟ್ ಮ್ಯಾಟು ಮತ್ತು ಪ್ಯಾಸೆಂಜರ್ ಮ್ಯಾಟ್ ಬರುತ್ತೆ ನಿಮಗೆ. ನೀವು ಈಚೆ ಗಾಡಿ ಹೋಯ್ತು ಅಂತ ಹೇಳಿದ್ರೆ ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ಬೋದು ರೆಡಿಯಾಗಿ ಓಕೆನಾ. ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ಬೋದು. ಮೀಟ್ರೂ ನಾವೇ ಕೊಡ್ತೀವಿ, ಡಿಜಿಟಲ್ ಮೀಟ್ರ್ ಬರುತ್ತೆ ನಿಮಗೆ. ಇಷ್ಟೊಂದು ಬೆನಿಫಿಟ್ಸ್ ಇದೆ. ಏನು ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಲಿ ಅದಾಗಲಿ ಏನೂ ಬರಲ್ಲ ನಿಮಗೆ. ನೀವು ಗಾಡಿ ಏನಾದರೂ ತೊಗೊಂತು ಅಂತ ಹೇಳಿದ್ರೆ ಇಲ್ಲಿಂದ ಹೊರಗಡೆ ತೊಗೊಂಡು ಹೋದ್ರಿ ಅಂತ ಹೇಳಿದ್ರೆ ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ಬೋದು. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕು, ಅದಾಕ್ಸ್ಬೇಕು ಇದಾಕ್ಸ್ಬೇಕು ಆ ಥರ ಏನಿಲ್ಲ. ಫಸ್ಟ್ ದಿನದಿಂದನೇ ನೀವು ದುಡಿಮೆ ಸ್ಟಾರ್ಟ್ ಮಾಡ್ಬೋದು. ಸೊ ಎಷ್ಟು ದಿನದಲ್ಲಿ ನೀವು ಗಾಡಿ ಕೊಡ್ತೀರಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ದು ವೆರಿಫೈ ಆದರೆ ಮನೆಗೆ ಅಗ್ರಿಮೆಂಟಿಗೆ ಬರ್ತಾರೆ. ಅಗ್ರಿಮೆಂಟ್ ಆಗಿ ನಿಮಗೆ 3 to 4 ಡೇಸಲ್ಲಿ ಗಾಡಿ ಸಿಗುತ್ತೆ ಸರ್.
ಡಾಕ್ಯುಮೆಂಟ್ಸ್ ಎಷ್ಟು ಬೇಗ ನೀವು ಪ್ರೊವೈಡ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಗಾಡಿ ನಿಮಗೆ ಬೇಗ ಸಿಗುತ್ತೆ. 3 ದಿನದಲ್ಲಿ ಕೆಲವೊಬ್ರಿಗೆ 3 ದಿನದಿಂದ ಬೇಗನೆ ಸಿಕ್ಬಿಡುತ್ತೆ, 2 ದಿನಕ್ಕೂ ಕೆಲವೊಬ್ರಿಗೆ ಗಾಡಿ ಸಿಗುತ್ತೆ. ತುಂಬಾ ಜನಕ್ಕೆ ಇದು ಡೌಟ್ ಇದೆ, ಡೌನ್ ಪೇಮೆಂಟ್ ಕಟ್ಟಿದ್ಮೇಲೆ ಎಷ್ಟು ದಿನಕ್ಕೆ ಗಾಡಿ ಕೊಡ್ತೀರಾ ಅಂತ ಕೇಳ್ತಾನೆ ಇರ್ತೀರಾ. ಸೊ ಡಾಕ್ಯುಮೆಂಟ್ಸ್ ಎಷ್ಟು ಬೇಗ ನೀವು ಪ್ರೊವೈಡ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಗಾಡಿ ಈಚೆ ಸಿಗುತ್ತೆ ಸರ್. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.